ಮಹದೇವನನ್ನು ಎಬ್ಬಿಸಿ ಕರೆತಂದಳು. ತುಂಬಾ ಬೆವರ್ತಾ ಇದ್ದಾರೆ, ಜ್ವರ ಬಿಡ್ತಾ ಇರೋ ಹಾಗಿದೆ. ಈಗ ನೀನು ಇರೋದೇ ಸರಿ. ನಾನು ಬಂದಿರುವ ಸಂಗತಿ ಚಟ್ಟಂತ ತಿಳಿಯೋದೇನೂ ಬೇಡ, ನಿಧಾನವಾಗಿ ತಿಳಿಯಲಿ, ಅರ್ಥವಾಯಿತೇ ಎಂದು ಎದ್ದು ಹೋದಳು. ಅವಳು ಮಲಗಲಿಲ್ಲ, ಎಚ್ಚರವಾಗಿಯೇ ಕುಳಿತಿದ್ದಳು. ಬೆಳಗಾಯಿತು, ಆದರೂ ಎಚ್ಚರಗೊಳ್ಳಲಿಲ್ಲ ರಿಚರ್ಡ್ಸನ್. ಕಾಳಿಂದಿ ಹೊರಡುವ ಸನ್ನಾಹ ಮಾಡಿದಳು. ಮುಖ ತೊಳೆದು ಬಂದು ಮಹದೇವ ಕೊಟ್ಟ ಕಾಫಿ ಕುಡಿದು, ನಾನೀಗ ಹೋಗ್ತೀನಿ, ಏನೂ ಭಯಪಡಬೇಕಾಗಿದ್ದಿಲ್ಲ, ಹುಷಾರಾಗ್ತಾರೆ, ಕಾಲೇಜಿನಿಂದ ಬರ್ತಾ ಮತ್ತೆ ಬರ್ತೀನಿ, ಅಷ್ಟರ ಒಳಗೆ ಏನಾದರೂ ನಾನು ಬೇಕಿದ್ದಲ್ಲಿ ಕಾಲೇಜಿಗೆ ಫೋನ್ ಮಾಡು ಎಂದು ಸರಸರನೆ ಮನೆಯ ಕಡೆಗೆ ಹೊರಟಳು. ಮಹದೇವ ಬೆಳಗಿನ ಒಂದೆರಡು ಕೆಲಸ ಮುಗಿಸಿ ಮತ್ತೆ ರಿಚಿಯ ಬಳಿಗೆ ಬರುವ ವೇಳೆಗೆ ಚೆನ್ನಾಗಿ ಬೆವರಿದ್ದ ರಿಚಿ ಕಣ್ಣು ತೆರೆದಿದ್ದ. ಮಹದೇವ ಅವನ ಬೆವರು ಒರೆಸುತ್ತಾ ಗುಡ್ ಮಾರ್ನಿಂಗ್ ಸರ್ ಎಂದ. ಗುಡ್ ಮಾರ್ನಿಂಗ್. ಏನಾಗಿತ್ತು ನನಗೆ ಮಹದೇವ? ಈಗ ಹಾಯಾಗಿದೆ, ಸಖತ್ ಜ್ವರ. ಮಂಗಳೂರಿನಿಂದ ನೀವು ಯಾವ ಸ್ಥಿತಿಯಲ್ಲಿ ಬಂದ್ರಿ ಗೊತ್ತೇನೋ? ನನಗೆ ರಾತ್ರಿ ಬಸ್ ಹತ್ತಿದ್ದೇ ಗೊತ್ತು. ನಂತರ ಹೇಗೆ ಬಂದೆ ನಾನಿಲ್ಲಿ? ಯಾರೋ ಪುಣ್ಯಾತ್ಮರು ತಂದು ಹಾಕಿದ್ರು ಎಂದ ಹಗುರ ದನಿಯಲ್ಲಿ. ಈಗೊಂದು ಒಳ್ಳೆಯ ಕನಸು ಬಿದ್ದಿತ್ತು ತಮ್ಮ. ನೀನು ಹೇಳೋ ಅಂತಹ ಒಬ್ಬ ಪುಣ್ಯಾತ್ಮ ಹೆಂಗಸು ಬಂದು ಮುಗುಳ್ನಗುತ್ತಾ ನನ್ನನ್ನು ಮುಟ್ಟಿ ಮಾತಾಡಿಸಿದ್ಲು. ಅಷ್ಟರಲ್ಲಿ ಎಚ್ಚರ ಆಗೋಯ್ತು. ನೀವು ನಿಮ್ಮ ವೈಫ್ನ ನೆನೆಸ್ಕೊಂಡಿರ್ತೀರಿ, ಅವರೇ ಕಾಣಿಸಿರ್ತಾರೆ. ನೋನೋ, ಇಲ್ಲಿನ ಹೆಣ್ಣು ಎಷ್ಟು ದಯಾಮಯಿಯಾಗಿ ತುಂಬು ಅಂತಃಕರಣದಿಂದ ಮೃದುವಾಗಿ ಮೆಲುವಾಗಿ ನನ್ನ ಬೆವರು ಒರೆಸಿದಳು. ಅದಕ್ಕೆ ನೋಡಿದ್ರ ಎಷ್ಟು ಹಾಯಾಗಿ ಹಗುರವಾಗಿ ಎದ್ದು ಬಿಟ್ಟಿದ್ದೀರಿ ಎಂದು ಅವನು ಮಲಗಿದೆಡೆಗೆ ಮುಖ ತೊಳೆಯಲು ಎಲ್ಲ ತಂದು ನಂತರ ಅವನಿಗೆ ಹಾಲು ಔಷಧಿಗಳನ್ನು ಕೊಡಿಸಿದ. ಮತ್ತೆ ಒಮ್ಮೆಲೆ ಜೋಂಪೇರಿ ನಿದ್ದೆಗೆ ಜಾರಿಬಿಟ್ಟ. ರಿಚಿಗೆ ಆರೋಗ್ಯ ಸರಿಯಿಲ್ಲವೆಂದು ಯೂನಿವರ್ಸಿಟಿ ಡಾಕ್ಟರ್ ಮೂಲಕ ಡಾಕ್ಟರ್ ಸರ್ಜಾಪುರರಿಗೆ ತಿಳಿಯಿತು. ಅವರು ತಮ್ಮ ಡಿಪಾರ್ಟ್ಮೆಂಟ್ಗೆಲ್ಲ ತಿಳಿಸಿದುದಲ್ಲದೆ ತಾನು ಸಂಜೆ ಆತನನ್ನು ನೋಡಲು ಹೋಗುವುದಾಗಿಯೂ ತಮ್ಮೊಡನೆ ಯಾರಾದರೂ ಬರುವಂತಿದ್ದರೆ ಬರಬಹುದೆಂದು ತಿಳಿಸಿದರು. ನಾವು ಕಾಯಿಲೆ ಬಿದ್ದರೂ ಹೀಗೆ ಬರ್ತಾರಂತ ನೋಡೋಕೆ ಈ ನಮ್ಮ ಹೆಡ್ ಎಂಬ ಒಬ್ಬಿಬ್ಬರ ಟೀಕೆಯೂ ಬಂದಿತು. ರಿಚಿಯು ನಾವೂನು ಒಂದೇನಾ? ಆತ ದೂರದಿಂದ ಬಂದವನು, ಇಲ್ಲಿ ತನ್ನವರಂತ ಯಾರು ಇಲ್ಲದೆ ಒದ್ದಾಡ್ತಾ ಇರಬಹುದು. ಆದ್ದರಿಂದ ನಾವು ಹೋಗಿ ವಿಚಾರಿಸ್ಕೊಂಡು ಬರುವುದು ನಮ್ಮ ಧರ್ಮ ಎಂಬ ಸಮರ್ಥನೆಗಳೂ ಬಂದವು. ರೀ ಕಾಳಿಂದಿ, ನಾವು ಪ್ರೊಫೆಸರ್ ಜೊತೆ ಹೋಗೋಣ ರೀ ಎಂದು ಮೇಘ ಕಾಳಿಂದಿಯನ್ನು ಒತ್ತಾಯಿಸಿ ಒಪ್ಪಿಗೆ ಪಡೆದಳು. ಮಧ್ಯಾಹ್ನದಿಂದ ಒಂದೇ ಸಮ 16 ವಿದ್ಯಾರ್ಥಿಗಳು, ಕೆಲವು ಟೀಚರುಗಳು ಒಬ್ಬರಾದ ಮೇಲೊಬ್ಬರಂತೆ ತನ್ನನ್ನು ಕಂಡು ಆರೋಗ್ಯ ವಿಚಾರಿಸಲು ಬಂದುದು ರುಚಿಗೆ ಬಹಳ ಸಂತೋಷವಾಯಿತು. ಅವರ್ಣನೀಯ ಅಚ್ಚರಿಯೂ ಆಯಿತು. ಮಹದೇವ, ಇವರಿಗೆಲ್ಲ ನನ್ನ ಬಗ್ಗೆ ಎಷ್ಟೊಂದು ಅಕ್ಕರೆ ಇದೆ ನೋಡಿದೆಯಾ? ನನಗೆ ಯಾವ ಮಹಾ ಅನಾರೋಗ್ಯ ಅಂತ ಇವರೆಲ್ಲ ಬಂದರು. ಅವರ ಅಭಿಮಾನ ವಿಶ್ವಾಸ ದೊಡ್ಡದು. ನನಗೆ ಒಂಟಿ ಅಂತ ಅನ್ನಿಸ್ತಾನೇ ಇಲ್ಲ. ನಿಮ್ಮ ಜನರ ಹೃದಯ ಬಹಳ ವಿಶಾಲ ಎಂದು ಮೆಚ್ಚುಗೆ ಸೂಚಿಸಿದ. ನಮ್ಮ ಜನನೇ ಹಾಗೆ ಸರ್. ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಕರೆಯದೇ ಧಾವಿಸಿ ಬರ್ತಾರೆ ಸಹಾಯಕ್ಕೆ. ಯಾವ ಉಪಚಾರದ ಮೇಲೂ ನಿಲ್ಲೋದಿಲ್ಲ. ಒಬ್ಬರು ಇನ್ನೊಬ್ಬರಿಗಾಗಿ ಬಾಳೋದೇ ನಮ್ಮ ಜೀವನದ ಜೀವಾಳ. ಒಂದು ಬಾರಿ ಏನಾಯಿತು ಗೊತ್ತೇ? ನಿಮ್ಮ ಜನರ ಸಹಾಯದೊಂದಿಗೆ ಇಲ್ಲಿನ ಮಿಷನರಿಗಳು ಒಂದು ಆಸ್ಪತ್ರೆ ತೆಗೆದರು. ರೋಗಿಗಳ ಬಳಿ ಮನೆಯವರು ಯಾರೂ ಇರುವುದು ಬೇಕಿಲ್ಲ, ನಾವೇ ಎಲ್ಲ ನೋಡಿಕೊಳ್ತೀವಿ. ಇಲ್ಲದಿದ್ದರೆ ಬಂಧುತ್ವದ ಭಾವಾತಿರೇಕದಿಂದ ರೋಗಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ. ಬೇಗ ಗುಣವಾಗೋದಿಲ್ಲ ಅಂತ ಯಾರನ್ನೂ ಬಿಡಲಿಲ್ಲ. ವಾರ 10 ದಿನಗಳಾದರೂ ಯಾವ ರೋಗಿಗೂ ಔಷಧವೇ ಮೈಗೆ ಹತ್ತಲಿಲ್ಲ, ಗುಣವಾಗುವ ಸೂಚನೆಯೇ ಕಾಣಲಿಲ್ಲ. ಆಗ ನಿಮ್ಮವರೇ ಮನೋಶಾಸ್ತ್ರಜ್ಞರೊಬ್ಬರು ಬಂದು ನೋಡಿದರು. ಇದು ಸರಿಯಲ್ಲ, ಈ ದೇಶದ ಜನರಿಗೆ ಆತ್ಮೀಯರ ಸನಿಹವೇ ದೊಡ್ಡ ಮದ್ದು. ರೋಗಿಯ ಬಳಿ ಆತ್ಮೀಯನೊಬ್ಬ ಸದಾ ಇರುವಂತೆ ಏರ್ಪಾಟು ಮಾಡಿ ಎಂದು ಸಲಹೆ ಕೊಟ್ಟರು. ಆಮೇಲೆ ಎಲ್ಲ ಸರಿಯಾಯಿತು. ಹೌದು, ನಾನೂ ಗಮನಿಸಿದ್ದೀನಿ. ಪ್ರಯಾಣ ಹೊರಡ್ತಿರೋ ಒಬ್ಬನನ್ನು ಕಳುಹಿಸಿಕೊಡಲು ಇಡೀ ಫ್ಯಾಮಿಲಿಯೇ ಬಂದು ಬೀಳ್ಕೊಡುತ್ತದೆ. ಮಾರ್ವೆಲಸ್ ಅಟ್ಯಾಚ್ಮೆಂಟ್, ಅದ್ಭುತ ಬಂಧನ ಎಂದ ರುಚಿ. ಬಂದವರಿಗೆಲ್ಲ ಕಾಫಿ ಸರಬರಾಜು ಮಾಡುತ್ತಿದ್ದ ಮಹದೇವ
ಕಡೆಯದಾಗಿ ಕಪ್ಪು ಬಸ್ಸುಗಳನ್ನು ತೆಗೆಯುವಾಗ ಕಾಳಿಂದಿ ಮೇಡಮ್ ಬರಲಿಲ್ಲವಲ್ಲ, ಬರುತ್ತೇನೆ ಎಂದಿದ್ದರಲ್ಲವೇ ಎಂದು ಯೋಚಿಸುತ್ತಿದ್ದ. ರಿಚಿ ಮನದಲ್ಲೂ ಅದೇ ಯೋಚನೆ. ಕಾಳಿಂದಿ ಏಕೆ ಬರಲಿಲ್ಲ ಯೋಚಿಸುತ್ತಾ ಕಣ್ಣು ಮುಚ್ಚಿ ಮಲಗಿದ್ದ. ಅವನ ಯೋಚನೆಗಳ ಒಡತಿ ಪ್ರೊಫೆಸರರ ಹಿಂದೆ ಮೇಘಾಳ ಜೊತೆಯಲ್ಲಿ ನಿಧಾನವಾಗಿ ಅಡಿಯಿಟ್ಟಳು. ಒಳಗಡೆಗೆ ಬನ್ನಿ ಬನ್ನಿ ಎಂದು ಮಹದೇವ ಸ್ವಾಗತಿಸಿದ ದನಿಗೆ ಕಣ್ಣು ತೆರೆದ ರಿಚಿ. ವೆಲ್ಕಮ್ ಸರ್, ಬನ್ನಿ ಎಂದು ಎದ್ದು ಕುಳಿತ ಹಾಸಿಗೆಯ ಮೇಲೆಯೇ. ಹೌ ಆರ್ ಯು ಫ್ರೆಂಡ್ ಎಂದು ಹತ್ತಿರ ಬಂದು ಕೈ ಹಿಡಿದುಕೊಂಡರು ಸರ್ಜಾಪುರ್. ಫೈನ್, ಥ್ಯಾಂಕ್ ಯು ಸರ್. ನೀವ್ಯಾಕೆ ಬರುವ ತೊಂದರೆ ತಗೊಂಡ್ರಿ? ಇನ್ನೊಂದೆರಡು ದಿನದಲ್ಲಿ ನಾನೇ ಕಾಲೇಜಿಗೆ ಬರುವವನಿದ್ದೆ. ಐ ಆಮ್ ಫಾಸ್ಟ್ ರಿಕವರಿಂಗ್. ಜೊತೆಗಾರನೊಬ್ಬ ಹಾಸಿಗೆ ಹಿಡಿದಿದ್ದಾನೆ ಅಂದರೆ ಬಂದು ವಿಚಾರಿಸೋದಕ್ಕೆ ತೊಂದರೆ ಅಂದ್ಕೊಳ್ಳುವಷ್ಟು ಅಮಾನುಷ ಅಲ್ಲ ನಾನು ಮನುಷ್ಯನೇ ರಿಚಿ. ವೆಲ್, ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಎಂದು ನಿಂತಿದ್ದವರು ಕುರ್ಚಿಯಲ್ಲೇ ಕುಳಿತರು. ಮೇಘ, ಕಾಳಿಂದಿಯರಿಗೂ 2 ಕುರ್ಚಿ ತೋರಿದ ಮಹದೇವ. ಸಮ್ ವೈರಲ್ ಫೀವರ್ ಅಂತೆ. ಈಗ ಜ್ವರ ಬಿಟ್ಟಿದೆ, ಆದರೆ ಬಹಳ ವೀಕ್ನೆಸ್ ಇದೆ. ಸೋಮವಾರಕ್ಕೆ ಸರಿ ಹೋಗಬಹುದು. ಬರ್ತೀನಿ ಕಾಲೇಜಿಗೆ. ವೆರಿ ಗುಡ್. ನಿಮ್ಮ ಸಂಶೋಧನೆಗೆಲ್ಲ ಹೇಗೆ ನಡೀತು? ಎಲ್ಲ ಅಂದುಕೊಂಡ ಹಾಗೆ ನಡೀತು. ನನ್ನ ಶೆಡ್ಯೂಲ್ ಪ್ರಕಾರ ಮುಗಿದಿದೆ. ನೀವಂದಂತೆ ಅಲ್ಲಿನ ಸಿಬ್ಬಂದಿನೂ ಬಹಳ ಸಹಾಯವಾಗಿದ್ರು ಸರ್. ನೀವು ಮತ್ತೆ ಹೋಗಬೇಕೆ? ಇಲ್ಲ, ಸದ್ಯಕ್ಕೆ ಸಾಕು. ಈಗ ಮಾಡಿರುವಷ್ಟನ್ನು ಅನಲೈಸ್ ಮಾಡಿ ನಂತರ ಆಲೋಚಿಸುತ್ತೇನೆ. ಅವನ ಈ ವಾಕ್ಯಕ್ಕೆ ಕಾದಿದ್ದಳು ಕಾಳಿಂದಿ. ಅವನು ಮತ್ತೆ ಇನ್ನೆಲ್ಲೋ ಹೋಗುವುದಿಲ್ಲ ಎಂದು ತಿಳಿದಂತಾಯಿತು. ಹಲೋ ಮೇಘ, ಹೌ ಆರ್ ಯು? ಬಂದುದಕ್ಕೆ ಥ್ಯಾಂಕ್ಸ್ ಎಂದು ರಿಚಿ ತನ್ನ ಗಮನವನ್ನು ಮೇಘಾಳ ಕಡೆಗೆ ಹರಿಸಿದ. ಚೆನ್ನಾಗಿದ್ದೀನಿ. ನೀವು ತುಂಬ ಓವರ್ ವರ್ಕ್ ಮಾಡ್ತೀರಾ, ಬಹಳ ಸ್ಟ್ರೇನ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಮಲಗಬೇಕಾಯ್ತು ನೋಡಿ ಎಂದಳು ಮೇಘ. ರಿಚಿ ಸುಮ್ಮನೇ ನಕ್ಕ. ಈ 2 ದಿನ ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ವೀಕ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಎಂದು ಅವನ ನಗುವಿಗೆ ತನ್ನ ನಗು ಜೊತೆಗೂಡಿಸಿದಳು. ಸರ್ಜಾಪುರ್ ಎದ್ದು ನಿಂತರು. ಗೆಟ್ ವೆಲ್ ಸೂನ್ ರಿಚಿ. ಸೋಮವಾರ ಕಾಲೇಜಿನಲ್ಲಿ ಕಾಣಿಸಿಗ್ಬೇಕು ನೀವು ಎಂದು ಹೊರಡುವ ಸೂಚನೆ ತೋರಿದರು. ಕಾಳಿಂದಿಯವರು ಏನೋ ಮಾತನಾಡುವುದಿಲ್ಲವೇ ಎಂದ ರಿಚಿ. ಜಾಗ್ರತೆ, ಗುಣವಾಗಲಿ ನಿಮಗೆ ಅಂತ ದೇವರನ್ನು ಬೇಡ್ತೀನಿ ಎಂದಳು ಕಾಳಿಂದಿ. ಅವರು ಹೊರಡುವುದನ್ನು ತಡೆದ ಮಹದೇವ ಎಲ್ಲರಿಗೂ ಕಾಫಿ ಕೊಟ್ಟ. ಡಾಕ್ಟರ್ ಸರ್ಜಾಪುರ್, ಮೇಘ ಕಾಳಿಂದಿಯನ್ನು ಬಸ್ ಸ್ಟಾಪಿನ ಬಳಿ ಬಿಟ್ಟು ತಮ್ಮ ಮನೆಯ ಕಡೆಗೆ ಕಾರು ನಡೆಸಿದರು. ಹಾಸಿಗೆಯ ಮೇಲೆ ಕುಳಿತೇ ಇದ್ದ ರಿಚರ್ಡ್ಸನ್. ಮಹದೇವನ ಮಾತುಗಳು ಯಾವಾಗಲೂ ಬೋಧಪೂರಿತವಾಗಿರುತ್ತಿದ್ದವು. ಮಹದೇವ ವಿದ್ಯಾವಂತ ನೀನೂ ಅಲ್ಲ, ಆದರೆ ಇಂಗ್ಲಿಷ್ ಮಾತನಾಡಬಲ್ಲವನಾಗಿದ್ದ. ಎಂತಲೇ ರಿಚಿಗೆ ಜೊತೆಯಾಗಿರಲೆಂದು ಗೊತ್ತು ಮಾಡಿಕೊಟ್ಟಿದ್ದರು. ಒಳ್ಳೆಯ ವ್ಯವಹಾರ ಜ್ಞಾನಿ. ಅವನು ಬೇರೆಯವರ ಬೇಕು ಬೇಡಗಳನ್ನು ಚೆನ್ನಾಗಿ ಅರಿತುಕೊಳ್ಳಬಲ್ಲ ಚತುರ. ಅವನೊಬ್ಬನ ಸಹವಾಸದಲ್ಲೇ ಇಲ್ಲಿನ ಬದುಕಿನ ರೀತಿ ನೀತಿಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಿದ್ದ ರಿಚಿ. ಆಗಷ್ಟೇ ಅವನಂದ ಮಾತು, ಆತ್ಮೀಯರ ಸನಿಹವೇ ದೊಡ್ಡ ಮದ್ದು. ಅದಷ್ಟು ಉದಾತ್ತ ವಾಕ್ಯ. ಅವನು ಆತ್ಮೀಯನಾಗಿ ಹತ್ತಿರವಿದ್ದುದರಿಂದರಲ್ಲವೇ ತನಗೀಗ ಇಷ್ಟು ಬೇಗ ಗುಣವಾಗಿರುವುದು. ನಿನ್ನೆಯ ಬೆಳಗ್ಗಿನಿಂದ ಈ ಸಂಜೆಯವರೆಗೆ ಹಗಲು ಈರುಳು ಹತ್ತಿರ ಅವನಿಲ್ಲದಿರುತ್ತಿದ್ದರೆ ತಾನು ಯಾವ ಆಸ್ಪತ್ರೆಯಲ್ಲೋ ಇರಬೇಕಿತ್ತಲ್ಲ. ಇವನ ಸ್ನೇಹ ಮಮತೆ ಅಲ್ಲಿ ಸಿಗುತ್ತಿತ್ತೆ. ಅವನ ಆಲೋಚನೆಗಳ ಗುಂಗಿನಲ್ಲೇ ಅವನ ದೃಷ್ಟಿ ಮೂಲೆಯ ಮೇಜಿನ ಮೇಲಿದ್ದ ಹೂಗುಚ್ಛದ ಮೇಲೆ ಬಿದ್ದಿತು. ಮೆಲ್ಲನೆ ಹಾಗೆ ಚಿರುಗಿ ಆ ಗುಚ್ಛವನ್ನು ಹೂವು ದಾನಿಯಿಂದ ತೆಗೆದು ಕೈಯಲ್ಲಿ ಹಿಡಿದುಕೊಂಡ. ಯಾರು ತಂದರು ಈ ಗುಚ್ಛ? ಮಹದೇವನೇ ತಂದಿಟ್ಟಿರಬಹುದೇ? ದೀಪ ಹಾಕಲೆ ಸರ್ ಎಂದು ಒಳಗೆ ಬಂದ ಮಹದೇವ ಅವನ ಕೈಯಲ್ಲಿ ಆ ಹೂಗುಚ್ಛ ಕಂಡು ಬೆಚ್ಚಿದ. ಈಗ ನಿಜ ಬಯಲಾಗಲೇಬೇಕು. ಎಸ್, ದೀಪ ಹಾಕು ಮಹದೇವ. ಈ ಹೂಗುಚ್ಛ ಎಲ್ಲಿಂದ ತಂದೆ? ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ರೋಸಸ್ ಎಂದು ಉದ್ಘರಿಸಿದ. ನಾನು ತಂದದ್ದಲ್ಲ ಸರ್. ಆ ಕಡೆ ತಿರುಗಿ ಸ್ವಿಚ್ ಒತ್ತಿದ ಮಹದೇವ. ಮತ್ತೆ ಇವರ್ಯಾರಾದರೂ ತಂದರೇನು? ನನ್ನ ಕೈಗೆ ಯಾಕೆ ಕೊಡಲಿಲ್ಲ? ಗಟ್ಟಿಯಾಗಿ ಅಂದುಕೊಂಡ. ಸರ್, ನಾನೀಗ ಒಂದು ಟ್ರುತ್ ಹೇಳ್ತೀನಿ, ನೀವು ಕ್ಷಮಿಸಬೇಕು ಎಂದು ಎದುರಿಗೆ ಬಂದ. ಎಸ್, ಹೇಳು, ಏನದು? ನಿನ್ನೆ ರಾತ್ರಿ ನೀವು ಬಹಳ ಸೀರಿಯಸ್ ಆಗಿ ಬಿಟ್ಟಿದ್ರಿ. ಆಗ ಕಾಳಿಂದಿ ಮೇಡಮ್ ಮತ್ತು ಅವರ ತಂದೆ ಬಂದಿದ್ರು. ಈ ಹೂವು ತಂದದ್ದು ಮೇಡಮ್. ಅವರು ರಾತ್ರಿಯೆಲ್ಲ ಇಲ್ಲೇ ನಿಮ್ಮ ಹತ್ರ ಕುಳಿತಿದ್ರು. ತಂದೆ ಮಾತ್ರ ಹೊರಟು ಹೋದ್ರು. ವಾಟ್
ಏನಂದೆ? ಏನ್ ಹೇಳ್ದೆ ನೀನು? ನಂಬಲಾಗದ ಸುದ್ದಿ. ಅಚ್ಚರಿಯಿಂದ ಕೇಳಿದ. ನಿಜ ಸರ್, ನೀವು ಬೆಳಗಾದ್ರೂ ನಿದ್ದೆ ಮಾಡ್ತಾನೇ ಇದ್ರಿ. ಎಬ್ಬಿಸ್ಬೇಡ ಅಂತ ಹೊರಟೋದ್ರು. ಹೋಗೋವಾಗ ಮೇಡಮ್ ಇದೊಂದು ನಿಮಗೆ ಹೇಳೋದು ಬೇಡ ಅಂದ್ರು. ಆದರೂ ಈ ಹೂವನ್ನು ನೀವು ನೋಡಿ ಕೈಲಿ ಹಿಡಿದಾಗ ತಡೆಯಲಾರದ ಹೇಳಿಬಿಟ್ಟೆ. ತಂದೆಯೊಂದಿಗೆ ಕಾಳಿಂದಿ ಬಂದಿದ್ದರೆ, ಹೂಗುಚ್ಚ ತಂದರೆ, ರಾತ್ರಿ ಇಲ್ಲೇ ಉಳಿದರೆ ಇದು ಸಾಧ್ಯವೇ? ಅವಳ ಪತಿ ಒಪ್ಪಿದನೇ ನನ್ನ ಸುಶ್ರುತಿಗೆ ಕಾಳಿಂದಿ? ಅವನು ಕಣ್ಣಗಲಿಸಿ ಮೌನವಾದದ್ದನ್ನು ಕಂಡು, ಮಹದೇವ, ನೀವು ಒಬ್ಬ ಹೆಣ್ಣು ನಿಮ್ಮ ಕನಸಿನಲ್ಲಿ ಬಂದಳು ಎಂದಿರಿ. ಅದು ಕನಸಲ್ಲ, ನಿಮಗೆ ಅರೇ ಎಚ್ಚರ ಇದ್ದಿರಬೇಕು. ಆಗ ನಿಮ್ಮ ಬಳಿ ಇದ್ದಿದ್ದು ಕಾಳಿಂದಿ ಮೇಡಮ್ ಎಂದ. ಅನಾರೋಗ್ಯದ ಬೇಗುದಿಯಿಂದ ಬೇಯುತ್ತಿದ್ದ ರಿಚಿಯ ತನುಮನಗಳಿಗೆ ತಂಪಾದ ಗಾಳಿಯಾಯಿತು ಮಹದೇವನ ನುಡಿಗಳು. ಆ ಹೂಗುಚ್ಛವೇ ಕಾಳಿಂದಿ ಎನ್ನುವಂತೆ ಅದನ್ನು ಬೊಗಸೆಯಲ್ಲಿ ಹಿಡಿದು ಎದೆಯ ಮೇಲೆ ತಬ್ಬಿಕೊಂಡು ಹಾಗೆ ಹಾಸಿಗೆಯಲ್ಲಿ ಅಡ್ಡಾದ ರಿಚರ್ಡ್ಸನ್. ಗುಣಮುಖನಾದ ರಿಚರ್ಡ್ಸನ್ ಕಾಲೇಜಿಗೆ ಹಾಜರಾದ. ಯಥಾಪ್ರಕಾರ ತನ್ನ ಕೆಲಸದಲ್ಲಿ ಗಾಢವಾಗಿ ಮಗ್ನನಾದ. ಕಾಳಿಂದಿ ಅವನಿಗೆ ವಿರೋಧಾಭಾಸದ ಕಂತಿಯಾಗಿ ಮನಗಂಡಳು. ಅವಳಿಗೆ ತನ್ನೆಡೆಗೆ ಸ್ನೇಹವಿದೆಯೋ ಇಲ್ಲವೋ ತಿಳಿಯದಾಯಿತು. ತಾನು ಅವಳಿಗೆ ಒಲವನ್ನು ತೋರಬಹುದೋ ಬಾರದೋ ಅರ್ಥವಾಗಲಿಲ್ಲ. ತಾನು ಸ್ವಲ್ಪ ಹತ್ತಿರವಾಗಿ ನಡೆದುಕೊಂಡಾಗ ಪರಗಂಡಸು, ಹಾಗೆ ಮಾಡಬಾರದು ಎಂದಿದ್ದ ಅವಳೇ ಪರಕೀಯನಾದ ತನ್ನನ್ನು ನೋಡಲೆಂದು ರಾತ್ರಿಯ ಹೊತ್ತಿನಲ್ಲಿ ಬಂದದ್ದು ಅಲ್ಲದೆ ಇಡೀ ರಾತ್ರಿ ಪಕ್ಕದಲ್ಲಿ ಕುಳಿತು ಕಾಲ ಕಳೆದಿದ್ದಳು. ಮದುವೆಯಾಗಿದೆ, ಮಗುವೂ ಇದೆ ಎಂದ ಈ ಸ್ತ್ರೀ ತಂದೆಯೊಡನೆ ತನ್ನನ್ನು ಕಾಣಲು ಬಂದಳೆಂದರೆ ನಂಬುವುದು ಹೇಗೆ? ಒಂದು ವೇಳೆ ತನ್ನನ್ನು ದೂರವಿರಿಸಲೆಂದು ತನಗೆ ಮದುವೆಯಾಗಿದೆ ಎಂದು ಹೇಳುತ್ತಾಳೆಂದುಕೊಂಡರೆ, ತನಗೆ ಸ್ವಲ್ಪ ಅನಾರೋಗ್ಯವಾಗುವ ವೇಳೆಗೆ ತನ್ನನ್ನು ಕಾಣಲೆಂದು ತಂದೆಯನ್ನು ಕರೆದುಕೊಂಡು ಓಡಿ ಬರುತ್ತಿದ್ದಳೆ. ಏನೋ ಈ ಹೆಣ್ಣು ನಿಗೂಢ, ಗೋಜಲು. ಈ ಉದ್ವಿಗ್ನತೆಯ ಭಾವನೆಗಳ ಗೊಂದಲವೇ ಬೇಡ. ತಾನು ಬಂದಿರುವುದು ಸಂಶೋಧನೆಗಾಗಿ. ಅಷ್ಟನ್ನು ಮುಗಿಸಿ ತಾನು ತನ್ನ ದೇಶಕ್ಕೆ ಹೊರಟು ಬಿಡಬೇಕು ಎಂದು ಕಠಿಣ ತೀರ್ಮಾನ ತೆಗೆದುಕೊಳ್ಳುತ್ತಾನೆ. ಹಾಗೆಂದುಕೊಂಡ ಕೂಡಲೇ ಹೊರಟು ಹೋಗಬೇಕೆ, ಈ ದೇಶದಿಂದ ಹಿಂತಿರುಗಿ ಬಿಡಬೇಕೆ ಎಂದು ಖಿನ್ನನಾಗುತ್ತಾನೆ. ಯಾವುದೋ ಅಳಲು ಅವನನ್ನು ಚುಚ್ಚುತ್ತದೆ. ಈ 6-7 ತಿಂಗಳಲ್ಲಿ ಅವನಿಗೆ ಈ ದೇಶ, ಭೂಮಿ, ನೀರು, ಜನ ಎಲ್ಲವೂ ತನ್ನದಾದಂತೆ ಅನಿಸುತ್ತದೆ. ಇಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ತೃಪ್ತಿ ಇದೆ ಎಂದು ಮನತಣಿಯುತ್ತದೆ. ತನ್ನ ದೇಶ ಚೆನ್ನಾಗಿದೆ, ವಿಸ್ತಾರವಾಗಿದೆ, ಅಲ್ಲಿ ಸಿರಿ ಇದೆ, ಸಮೃದ್ಧಿ ಇದೆ. ಆದರೂ ಬದುಕು ನಿರಸ ಎನಿಸುತ್ತದೆ, ಕೃತಕ ಎನಿಸುತ್ತದೆ. ಮನುಷ್ಯ ಸಂಬಂಧದಲ್ಲಿ ಸಾಮೀಪ್ಯವಿಲ್ಲ, ತುಂಬುತನವಿಲ್ಲ. ಬದುಕಿನಲ್ಲಿ ಸಾರ್ಥಕತೆ ಕಾಣುವುದಿಲ್ಲ, ಧನ್ಯತೆ ಇಲ್ಲ. ತಾನು ಇಲ್ಲಿ ಬಂದು ತಪ್ಪು ಮಾಡಿದ್ದೇನೆ, ಬೇಡದ ನೋವನ್ನು ಕ್ರಯಕ್ಕೆ ಪಡೆದೇನೆ ಎಂದು ಚಿಂತಿಸುತ್ತಾನೆ. ಯಾವುದನ್ನೂ ಸಮಯಕ್ಕೆ ಬಿಟ್ಟು ಬಿಡೋಣ ಎಂದು ತನ್ನ ಸಂಶೋಧನೆಯ ಕೆಲಸದಲ್ಲಿ ತಲ್ಲೀನತೆ ತಂದುಕೊಳ್ಳುತ್ತಾನೆ. ಮೇಘ ಬಿಡುವು ಸಿಕ್ಕಾಗಲೆಲ್ಲ ಧಾರವಾಡದ ಪರಿಚಯದ ಮೇಲೆ ಆಗಾಗ ಅವನ ಕೋಣೆಗೆ ಎಡತಾಕುತ್ತಾಳೆ. ಅದು ಮಾಡಲಿ ಇದೂ ಮಾಡಲಿ ಎಂದು ಅವನ ಕೆಲಸದಲ್ಲಿ ಕೈ ತೋರಿಸುತ್ತಾಳೆ. ಅವಳದು ದುಂಡುಗಿನ ಮುತ್ತಿನಂತಹ ಬರಹ. ಕೈ ಬರಹದ ಅಗತ್ಯವಿದ್ದಾಗ ರಿಚಿಯದನ್ನು ಮೇಘಾಳಿಗೆ ಒಪ್ಪಿಸುತ್ತಾನೆ. ಅವಳು ಅವನಿಗೆ ಬಹಳ ಹತ್ತಿರವಾಗಿಯೇ ನಡೆದುಕೊಳ್ಳುತ್ತಾಳೆ. ಅವನು ಪರದೇಶದ ಗಂಡಸು ಎಂಬ ಭೇದ ಭಾವವೇ ಅವಳಿಗಿಲ್ಲ. ಬಹಳ ಸರಳವಾಗಿರುತ್ತಾಳೆ. ಮೇಘಾಳೊಂದಿಗೆ ವ್ಯವಹರಿಸುವಾಗ ಅವನಿಗೆ ಒಮ್ಮೊಮ್ಮೆ ತುಂಟ ಆಲೋಚನೆಯೂ ಬರುತ್ತದೆ. ಕಾಳಿಂದಿಗೆ ಮತ್ಸರವಾಗುವಂತೆ ಮೇಘಾಳೊಂದಿಗೆ ನಡೆದುಕೊಳ್ಳಬೇಕು ಎಂದು ಕಾಳಿಂದಿಯ ಎದುರಿಗೆ ಮೇಘಾಳ ಕೈ ಕುಲುಕುತ್ತಾನೆ, ಕೆನ್ನೆ ತಟ್ಟುತ್ತಾನೆ, ತೋಳಲ್ಲಿ ತೋಳು ತೋರಿಸಿ ನಡೆದು ಹೋಗುತ್ತಾನೆ. ಕಾಳಿಂದಿ ಈರ್ಷೆ ಪಡುವ ಬದಲಾಗಿ ನಗುತ್ತಾಳೆ. 6 ಅಡಿಗೂ ಮಿಕ್ಕ ಎತ್ತರದ ಕೆಂಪಗಿನ ಅಜಾನುಬಾಹುವಿನ ಪಕ್ಕದಲ್ಲಿ 5 ಅಡಿಯೂ ಇಲ್ಲದ ಬಿಳುಪಲ್ಲದ ಈ ಹುಡುಗಿ ಒಂದು ಪೆಲ್ಟುವಿನಂತೆ ಕಾಣುತ್ತಾಳೆ ಕಾಳಿಂದಿಗೆ. ಓಹೋ, ಎಂತಹ ಜೋಡಿ ಎಂದು ಹಾಸ್ಯ ಮಾಡುವಂತಿರುತ್ತದೆ. ರಿಚಿಗೆ ಇಲ್ಲೂ ಸೋಲೆ.